ಲಾಸ್ಟ್ 300 ಮೀಟರ್ ನಿಮ್ಗೆ ಬ್ಯಾಕ್ ನಂಗೆ ಸ್ಟ್ರೈಟ್ ಇಟ್ಕೊಂಡು ಚೆಸ್ಟ್ ನ ಸ್ವಲ್ಪ ಮುಂದೆ ಮಾಡ್ಕೊಂಡು ಬಾಡಿನ ಸ್ವಲ್ಪ ಫಾರ್ವರ್ಡ್ ಬೆಂಡ್ ಮಾಡ್ಕೊಂಡು ಈ ರೀತಿ ಸ್ವಿಂಗ್ ಮಾಡ್ಕೊಂಡು ನೀವು ಓಡೋದ್ರಿಂದ ನಿಮ್ಗೆ ಫಿನಿಶಿಂಗ್ ಗೆ ತುಂಬಾ ಹೆಲ್ಪ್ ಆಗುತ್ತೆ. ನೀವು ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮನಿ ಯೋಧಾಸ್ ಕನ್ನಡ ಯೂಟ್ಯೂಬ್ ಚಾನಲ್. ಯಾರ್ಯಾರು ಆರ್ಮಿ ಅಗ್ನಿವೀರ್ ಆಗಿರ್ಬೋದು, TRA ಆಗಿರ್ಬೋದು, 1600 ಮೀಟರ್ ರನ್ನಿಂಗ್ ಮಾಡೋದಕ್ಕೆ ನಮ್ಮ ಉಸಿರಾಟ ತುಂಬಾ ಪ್ರಮುಖ ಪಾತ್ರ ವಹಿಸುತ್ತೆ. ಅದು ಎಷ್ಟೋ ಅಭ್ಯರ್ಥಿಗಳಿಗೆ ಗೊತ್ತಿರಲ್ಲ. ನಾವು ಸರಿಯಾಗಿ ಉಸಿರಾಟ ಮಾಡೋದ್ರಿಂದ 8 ರಿಂದ 10 ಸೆಕೆಂಡ್ ಟೈಮು ನಾವು ಕಡಿಮೆ ಮಾಡಬಹುದು. ಹಾಗಾಗಿ ನಾನು ಈ ವಿಡಿಯೋದಲ್ಲಿ ನಾವು ರನ್ನಿಂಗ್ ಮಾಡಬೇಕಾದ್ರೆ ಹೇಗೆ ಉಸಿರಾಡಬೇಕು, ಯಾವ ರೀತಿ ಉಸಿರಾಡಬೇಕು, ನಾವು ಸರಿಯಾದ ಕ್ರಮದಲ್ಲಿ ಉಸಿರಾಡೋದ್ರಿಂದ ನಾವು 10 ರಿಂದ 12 ಸೆಕೆಂಡ್ ಅಥವಾ 8 ರಿಂದ 10 ಸೆಕೆಂಡ್ ಟೈಮಿಂಗ್ನ ಕಡಿಮೆ ಮಾಡ್ಬೋದು ಅಂತ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಫುಲ್ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ನಿಮಗೆ ತುಂಬ ಯೂಸ್ಫುಲ್ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ತುಂಬ ಅಭ್ಯರ್ಥಿಗಳು ಹಳ್ಳಿ ಕಡೆಯಿಂದ ಇರ್ತಾರೆ, ಆಲ್ಮೋಸ್ಟ್ ಹಳ್ಳಿ ಕಡೆಯಿಂದ ಇರ್ತಾರೆ. ಸಿಟಿಯಲ್ಲಿರೋರು ತುಂಬ ಕಡಿಮೆ. ಹಳ್ಳಿಗಳಲ್ಲಿ ಯಾವುದೇ ಗ್ರೌಂಡ್ಗಳು ಇರೋದಿಲ್ಲ. ಹಾಗಾಗಿ ನಮಗೆ ರನ್ನಿಂಗ್ ಮಾಡೋಕ್ಕೆ ಆಗ್ತಾ ಇಲ್ಲ, ನಮಗೆ 400 ಮೀಟರ್ ಟ್ರ್ಯಾಕ್ ಸಿಗ್ತಾ ಇಲ್ಲ ಅಂತ ಯಾರು ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ನೋಡಿ, ಇದು ಕೂಡ ನಾನು ನಿಂತ್ಕೊಂಡಿರೋದು ಒಂದು ಹಳ್ಳಿನೇ. ಇಲ್ಲೂ ಯಾವುದೇ ಜಾಗ ಇಲ್ಲ. ನೋಡಿ, ಇದು ಗದ್ದೆ ಹೊಲಗಳೆಲ್ಲ ಇದೆ. ಮಧ್ಯದಲ್ಲಿ ಒಂದು ಸಿಮೆಂಟ್ ರೋಡ್ನ ಹಾಕಿದ್ದಾರೆ. ನೋಡಿ, ಇಲ್ಲಿಂದ ಅಲ್ಲಿವರೆಗೆ 200 ಮೀಟರ್ ಉದ್ದ ಇದೆ. ಇಲ್ಲೇ ನಾನು ಬಂದು ಡೈಲಿ ರನ್ನಿಂಗ್ ಪ್ರಾಕ್ಟೀಸ್ನ ಮಾಡ್ತಾ ಇರ್ತೀನಿ. ನಿಮಗೆ ಈ ವಿಡಿಯೋನು ಕೂಡ ಇಲ್ಲೇ ಮಾಡ್ತಾ ಇದ್ದೀನಿ. ಯಾಕೆಂದರೆ ಗ್ರೌಂಡ್ ನನಗೂ ಸಿಗ್ತಾ ಇಲ್ಲ. ಗ್ರೌಂಡೇ ಬೇಕು ರನ್ನಿಂಗ್ ಮಾಡೋಕ್ಕೆ ಅಂತ ಏನು ಅನ್ಕೊಳ್ಳೋ ಅವಶ್ಯಕತೆ ಇಲ್ಲ. ಗ್ರೌಂಡ್ ಇಲ್ಲ ಅಂದ್ರೂ ಕೂಡ ಮಾಡ್ಬೋದು. ರೋಡಲ್ಲೂ ಕೂಡ ನಾವು ರನ್ನಿಂಗ್ ಮಾಡಿಕೊಂಡು ಪ್ರಾಕ್ಟೀಸ್ನ ಮಾಡ್ಬೋದು. ಅದಕ್ಕೆ ನೀವು ಗ್ರೌಂಡ್ ಇಂಪಾರ್ಟೆಂಟ್ ಆಗಲ್ಲ, ನೀವು ಎಲ್ಲಿ ಪ್ರಾಕ್ಟೀಸ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ. ನೀವು ಹೇಗೆ ಪ್ರಾಕ್ಟೀಸ್ ಮಾಡ್ತಿದ್ದೀರಾ, ನೀವು ಯಾವ ರೀತಿ ರನ್ನಿಂಗಲ್ಲಿ ಟೆಕ್ನಿಕ್ಸ್ನ ಅಳವಡಿಸ್ಕೊಂಡಿದ್ದೀರಾ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ರ್ಯಾಲಿಯಲ್ಲಿ ರನ್ನಿಂಗ್ ಮಾಡಬೇಕಾದ್ರೆ ಸರಿಯಾಗಿ ಉಸಿರಾಡಿಕೊಂಡು ನಾವು ರನ್ನಿಂಗ್ನ ಕಂಪ್ಲೀಟ್ ಮಾಡಿ ಕಡಿಮೆ ಟೈಮಿಂಗಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಆ ಕಡಿಮೆ ಟೈಮಿಂಗ್ನ ನೀವು ಬರಬೇಕಂದ್ರೆ ನಾನು ಇವಾಗ ಕೆಲವೊಂದು ಟಿಪ್ಸ್ಗಳನ್ನ ಹೇಳ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ನಾನು ಲೈವ್ ಆಗಿ ಆರ್ಮಿ ರಿಲೇಟೆಡ್ ಆಗಿರ್ಬೋದು, SSC GD ಆಗಿರ್ಬೋದು, TRA ಆಗಿರ್ಬೋದು, ಪ್ರತಿಯೊಂದು ರ್ಯಾಲಿ ಬಗ್ಗೆ ಲೈವ್ ಆಗಿ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ. ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ರನ್ನಿಂಗ್ ಮಾಡಬೇಕಾದ್ರೆ ಸರಿಯಾಗಿ ಉಸಿರಾಡೋದ್ರಿಂದ ನಮ್ಮ ಚೆಸ್ಟ್ ಸ್ಟೇಬಲ್ ಆಗಿರುತ್ತೆ, ಆಕ್ಸಿಜನ್ ಸಪ್ಲೈ ಹೆಚ್ಚಾಗುತ್ತೆ ಮತ್ತು ಬಾಡಿಯಲ್ಲಿ ಕ್ರಾಂಪ್ಸ್ ಆಗೋದು ಕಡಿಮೆ ಆಗುತ್ತೆ. ಮತ್ತು ತುಂಬ ಇಂಪಾರ್ಟೆಂಟ್ ಏನಂದರೆ, ನಾವು ಸರಿಯಾಗಿ ಉಸಿರಾಡೋದ್ರಿಂದ ಸ್ಟಾಮಿನಾ ಹೆಚ್ಚಾಗುತ್ತೆ. ಹಾಗಾಗಿ ನಾವು ಸುಸ್ತಾಗದೇ ಇರೋ ಥರ ರನ್ನಿಂಗ್ನ ಮಾಡಿಕೊಂಡು ನಮ್ಮ ರನ್ನಿಂಗ್ನ ಒಳ್ಳೆ ಟೈಮಿಂಗಲ್ಲೇ ಫಿನಿಶ್ ಮಾಡ್ಬೋದು. ವಿಡಿಯೋನ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ಒಂದು ನಿಮಗೆ ಬೋನಸ್ ಟಿಪ್ಸ್ನ ಹೇಳ್ತಾ ಇದ್ದೀನಿ. ನೀವು ವಿಡಿಯೋನ ಕೊನೆವರೆಗೆ ನೋಡಲಿಲ್ಲ ಅಂದರೆ ಆ ಬೋನಸ್ ಟಿಪ್ಸ್ನ ಮಿಸ್ ಮಾಡ್ಕೋತೀರಾ. ಹಾಗಾಗಿ ಕೊನೆವರೆಗೂ ನೋಡಿ. ಯಾವುದೇ ರ್ಯಾಲಿ ಆಗಿರಲಿ, ರನ್ನಿಂಗ್ನ ನೀವು ಸ್ಟಾರ್ಟ್ ಮಾಡಬೇಕಾದ್ರೆ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ನಿಂತಿರ್ತೀರಾ ಅಂದ್ಕೊಳ್ಳಿ. ಸ್ಟಾರ್ಟಿಂಗು 200 ರಿಂದ 300 ಮೀಟರ್ವರೆಗೆ ತುಂಬ ಸ್ಪೀಡಾಗಿ ಓಡೋಕ್ಕೆ ಹೋಗಬೇಡಿ. ಆದಷ್ಟು ನಿಧಾನವಾಗಿ ಓಡಿ. ಮತ್ತು ಅಲ್ಲಿ ಕ್ರೌಡ್ ಕೂಡ ಇರುತ್ತೆ. ಆ ಕ್ರೌಡ್ನ ನೀವು ನೋಡಿಕೊಂಡು ಬೀಳದೇ ಇರೋ ಥರ ಗಮನಿಸ್ಕೊಂಡು ನೀವು ಒಂದು ಲೈನ್ನ ಹಿಡ್ಕೊಂಡು ಓಡಿ. ಸ್ಟಾರ್ಟಿಂಗಲ್ಲಿ ಯಾವುದೇ ಕಾರಣಕ್ಕೂ ಫಾಸ್ಟಾಗಿ ಓಡಬೇಡಿ. ಫಾಸ್ಟಾಗಿ ಓಡೋದ್ರಿಂದ ನಿಮಗೆ ತುಂಬಾ ಸುಸ್ತಾಗುತ್ತೆ. ಆವಾಗ ನಿಮಗೆ ತುಂಬ ನಿಂತ್ಬಿಡೋಣ, ರನ್ನಿಂಗ್ ಸ್ಟಾಪ್ ಮಾಡಿಬಿಡೋಣ, ಸುಸ್ತಾಗೋಯ್ತು ಅಂತ ಅನಿಸ್ಬಿಡುತ್ತೆ. ಹಾಗಾಗಿ 200 ರಿಂದ 300 ಮೀಟರ್ವರೆಗೆ ನಾರ್ಮಲ್ ಸ್ಪೀಡಾಗಿ ಓಡಿ. ಸ್ಟಾರ್ಟಿಂಗು ನೀವು 200 ರಿಂದ 300 ಮೀಟರ್ವರೆಗೆ ಮೂಗಿನಿಂದ ಇನ್ಹೇಲ್ ಮಾಡಿಕೊಂಡು ಬಾಯಿಂದ ಎಕ್ಸೇಲ್ ಮಾಡಬೇಕು. ಎಕ್ಸೇಲ್ ಅಂದರೆ ಏನಪ್ಪ ಅಂತಂದರೆ, ಇನ್ಹೇಲ್ ಅಂದರೆ ಉಸಿರನ್ನ ಒಳಗಡೆ ಎಳ್ಕೊಳ್ಳೋದು, ಎಕ್ಸೇಲ್ ಅಂದರೆ ಉಸಿರನ್ನ ಹೊರಗಡೆ ಬಿಡೋದು. ನಾವು ರನ್ನಿಂಗ್ನ ಸ್ಟಾರ್ಟ್ ಮಾಡಿದಾಗ 200 ರಿಂದ 300 ಮೀಟರ್ವರೆಗೆ ಏನು ಮಾಡಬೇಕಂದ್ರೆ, ಬಾಯಿ ಮುಚ್ಕೊಂಡಂಗೆ ಇರಿ, ಮೂಗಿಂದ ಉಸಿರನ್ನ ಎಳ್ಕೊಳ್ಳಿ ಮತ್ತು ಬಾಯಿಂದ ಬಿಡಿ. ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ. ತುಂಬ ಫಾಸ್ಟ್ ಆಗಲ್ಲ, ನಿಧಾನಕ್ಕೆ ಒಂದು ರಿದಮಲ್ಲಿ ಎಳ್ಕೊಂಡು ಅದೇ ಥರ ರಿದಮಲ್ಲಿ ಬಾಯಿನ ಓಪನ್ ಮಾಡ್ಬಿಟ್ಟು ಉಸಿರನ್ನ ಬಿಡಿ. ಇದೇ ರೀತಿ ನೀವು 300 ಮೀಟರ್ವರೆಗೂ ಮಾಡ್ಕೊಂಡು ಹೋಗಿ. ಈ ಥರ ಮಾಡೋದ್ರಿಂದ ಏನು ಬೆನಿಫಿಟ್ ಅಂದರೆ, ನಮ್ಮ ಹಾರ್ಟ್ ರೇಟು ನಾರ್ಮಲ್ ಆಗಿರುತ್ತೆ ಮತ್ತು ಎನರ್ಜಿ ಉಳಿಯುತ್ತೆ. ನಮ್ಮ ಬಾಡಿಯಲ್ಲಿ ಏನು ಎನರ್ಜಿನ ನಾವು ಇಟ್ಕೊಂಡಿರ್ತೀವಿ, ಆ ಎನರ್ಜಿ ನಮಗೆ ಇನ್ನೂ 4 ರೌಂಡ್ ಓಡೋದಕ್ಕೆ ಉಳಿಯುತ್ತೆ. ಮತ್ತು 400 ಮೀಟ್ರಿಂದ 1200 ಮೀಟರ್ವರೆಗೆ ಯಾವ ಥರ ಓಡಬೇಕಂತಂದರೆ, ಮೂಗು ಮತ್ತು ಬಾಯಿ ಎರಡರಿಂದನೂ ಉಸಿರನ್ನ ತಗೊಂಡು 2ರಿಂದನೂ ಉಸಿರನ್ನ ಬಿಡಬೇಕು. ಸ್ವಲ್ಪ ಬಾಯಿನ ಲೈಟಾಗಿ ಓಪನ್ ಮಾಡಬೇಕಾಗುತ್ತೆ. ಎಷ್ಟೋ ಅಭ್ಯರ್ಥಿಗಳು ಏನು ಮಾಡ್ತಾರೆ ಅಂದರೆ, ಅವರ ಮೈಂಡಲ್ಲಿ ಕೂತ್ಬಿಟ್ಟಿರುತ್ತೆ, ನಾನು ಬಾಯಿ ಓಪನ್ ಮಾಡ್ಕೊಂಡು ನೋಡಿದ್ರೆ ಜಾಸ್ತಿ ಉಸಿರು ಒಳಗಡೆ ಬಂದ್ಬಿಡುತ್ತೆ, ರನ್ನಿಂಗ್ ಮಾಡೋಕ್ಕಾಗಲ್ಲ ಅಂತ ತಿಳ್ಕೊಬಿಡ್ತಾರೆ. ಇದು ತಪ್ಪು. ನೀವು ಬಾಯಿನ ಎಷ್ಟು ಓಪನ್ ಮಾಡ್ಕೊಂಡು ರನ್ನಿಂಗ್ ಮಾಡ್ತೀರಾ ಅಷ್ಟು ನಿಮ್ಮ ಬಾಡಿಗೆ ಆಕ್ಸಿಜನ್ ಜಾಸ್ತಿ ಬರುತ್ತೆ. ನಾವು ಎಷ್ಟು ಜಾಸ್ತಿ ಆಕ್ಸಿಜನ್ ಎಳ್ಕೊತೀವಿ, ಇನ್ಹೇಲ್ ಮಾಡ್ಕೊತೀವಿ, ಅಷ್ಟು ನಮ್ಮ ರನ್ನಿಂಗಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಬಾಯಿನ ಮುಚ್ಕೊಂಡು ನೋಡೋದು ತುಂಬ ತಪ್ಪು. ಇದನ್ನ ನಾನು ವಿರೋಧಿಸ್ತೀನಿ. ಎಷ್ಟೋ ಜನ ಹೇಳ್ತಾರೆ ಬಾಯಿನ ಮುಚ್ಕೊಂಡು ನೋಡಬೇಕು, ಬರೀ ಮೂಗಲ್ಲೇ ಉಸಿರಾಡಬೇಕು ಅಂತ.
ಅಥ್ಲೆಟಿಕ್ಸ್ ಅಲ್ಲಿ ನೀವು ನೋಡಿ, ಯಾವುದೇ ಅಥ್ಲೆಟಿಕ್ ಇವೆಂಟ್ಗಳನ್ನ ನೋಡಿ ಬಾಯಿನ ತೆಗೆದುಕೊಂಡೇ ಓಡ್ತಾರೆ. ಮೂಗು ಮತ್ತು ಬಾಯಿಂದ ಒಟ್ಟಿಗೆ ಹೇಗೆ ಉಸಿರು ತಗೊಂಡು ಉಸಿರನ್ನ ಹೊರಗಡೆ ಬಿಡೋದು ಹೇಗೆ ಅಂತ ನಾನು ಇವಾಗ ತೋರಿಸ್ತೀನಿ. ಈಗ ನೋಡಿ, ಜಸ್ಟ್ ಬಾಯಿನ ಸ್ವಲ್ಪ ಓಪನ್ ಆಗಿಡಿ. ಇದರಲ್ಲಿ ಏನಾಗ್ತಾ ಇದೆ ಅಂದ್ರೆ, ಮೂಗು ಆಲ್ರೆಡಿ ಓಪನ್ ಇದೆ, ಮೂಗಲ್ಲೂ ಕೂಡ ನಾವು ಉಸಿರನ್ನ ಎಳ್ಕೊತಾ ಇದೀವಿ, ಜೊತೆಗೆ ಬಾಯಲ್ಲೂ ಕೂಡ ಎಳ್ಕೊಳ್ಳೋದ್ರಿಂದ ಜಾಸ್ತಿ ಆಕ್ಸಿಜನ್ ಜಾಸ್ತಿ ಪ್ರಮಾಣದಲ್ಲಿ, ಹೆಚ್ಚಿನ ಪ್ರಮಾಣದಲ್ಲಿ ಮೂಗು ಮತ್ತು ಬಾಯಿನ ಒಟ್ಟಿಗೆ ನಾವು ಓಪನ್ ಮಾಡಿ ಇಟ್ಕೊಳ್ಳೋದ್ರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಆಕ್ಸಿಜನ್ ನಮ್ಮ ಬಾಡಿಗೆ ಬರ್ತಾ ಇದೆ. ಆ ಥರ ಬಾಡಿಗೆ ಬರೋದ್ರಿಂದ ನಮಗೆ ರನ್ನಿಂಗ್ ಮಾಡೋದಕ್ಕೆ ಎನರ್ಜಿ ಜಾಸ್ತಿ ಸೇವ್ ಆಗುತ್ತೆ, ಮತ್ತೆ ಎನರ್ಜಿ ಜಾಸ್ತಿ ಸಿಗುತ್ತೆ ನಮ್ಮ ಬಾಡಿಯಲ್ಲಿ. ಲಂಗ್ಸ್ ಎಲ್ಲ ಟಯರ್ಡ್ ಆಗ್ಬಿಟ್ಟಿರುತ್ತೆ. ಚೆಸ್ಟ್ನ ಈ ಭಾಗದಲ್ಲಿ ಫುಲ್ಲು ಈ ತರ ಮಾಡೋದ್ರಿಂದ ಇನ್ನೂ ಆಕ್ಸಿಜನ್ ಜಾಸ್ತಿ ಪ್ರಮಾಣದಲ್ಲಿ ನಮ್ಮ ಬಾಡಿಗೆ ಬರುತ್ತೆ, ಮತ್ತು ಬಾಡಿ ರಿಲ್ಯಾಕ್ಸ್ ಆಗಿರುತ್ತೆ. ಮತ್ತೆ ಲಾಸ್ಟ್ 400 ಮೀಟರ್ ನೀವು ಫುಲ್ ಸ್ಪ್ರಿಂಟ್ ನ ಹೊಡಿಬೇಕಾಗುತ್ತೆ. ಇನ್ನು 1 ರೌಂಡ್ ಇದೆ ಅನ್ಬೇಕಾದ್ರೆ ನೀವು 3 ರೌಂಡ್ ಕಂಪ್ಲೀಟ್ ಆದ್ಮೇಲೆ ಲಾಸ್ಟ್ ನೀವು 1 ರೌಂಡ್ ಉಳಿದಿರುವಾಗ ಏನ್ ಮಾಡ್ಬೇಕಂದ್ರೆ, 100 ಮೀಟರ್ ನಾರ್ಮಲ್ ಆಗಿ ಹೊಡಿ, ಲಾಸ್ಟ್ 300 ಮೀಟರ್ನ ನೀವು ಫುಲ್ ಸ್ಪ್ರಿಂಟ್ ಹೊಡಿರಿ. ಅವಾಗ ಏನ್ ಮಾಡ್ಬೇಕಂದ್ರೆ, ನೀವು ಉಸಿರು ಮೇಲೆ ಗಮನ ಕೊಡಬೇಡಿ. ಸ್ಟಾರ್ಟಿಂಗ್ 300 ಮೀಟರ್ ಅಲ್ಲಿ ಉಸಿರು ಮೇಲೆ ಗಮನ ಕೊಡಿ, ಮತ್ತೆ 400 ಮೀಟರ್ ಇಂದ 1200 ಮೀಟರ್ ವರೆಗೆ ಉಸಿರು ಮೇಲೆ ಗಮನ ಕೊಡಿ, ಉಸಿರಾಟದ ಮೇಲೆ ಗಮನ ಕೊಡಿ ಓಡ್ಬೇಕಾದ್ರೆ. ಲಾಸ್ಟ್ ನೀವು 400 ಮೀಟರ್ 300 ಮೀಟರ್ ಏನು ಉಳಿಯುತ್ತೆ ಅವಾಗ ಯಾವುದೇ ಉಸಿರಾಟದ ರಿದಮ್ ನ ನೀವು ಮಾಡಕ್ ಹೋಗ್ಬೇಡಿ. ಫುಲ್ ಬಾಯಿನ ಫುಲ್ ಓಪನ್ ಮಾಡಿ ಜೋರಾಗಿ ಉಸಿರನ್ನ ಬಿಡಬೇಕಾಗುತ್ತೆ. ಅವಾಗ ಕಡಿಮೆ ಉಸಿರು ತಗೊಳ್ಳಿ, ಜಾಸ್ತಿ ಉಸಿರನ್ನ ತಗೋಬೇಡಿ. ಲಾಸ್ಟ್ 300 ಮೀಟರ್ ಅಲ್ಲಿ ಕಡಿಮೆ ಉಸಿರು ತಗೊಂಡು ಜಾಸ್ತಿ ಉಸಿರು ಬಿಡಿ. ಬಾಯಿನ ಫುಲ್ ಓಪನ್ ಮಾಡಿ, ಎಷ್ಟಾಗುತ್ತೆ ಅಷ್ಟು ಓಪನ್ ಮಾಡಿ. ಮತ್ತೆ ನೀವು ಬಾಡಿನ ಮುಂದೆ ಸ್ವಲ್ಪ ಬೆಂಡ್ ಮಾಡಿ. ಈ ರೀತಿ ಲಾಸ್ಟ್ ನೀವು ಓಡಬೇಕಾದ್ರೆ ಹಿಂದೆ ಎಲ್ಲ ಬಾಡಿ ಪೋಸ್ಚರ್ನ ಫುಲ್ ಹಿಂದೆ ಮಾಡ್ಕೊಳಕ್ ಹೋಗ್ಬಿಡಿ. ಸ್ವಲ್ಪ ಈ ರೀತಿ ಆಕ್ಷನ್ ಅಲ್ಲಿ ಇಟ್ಕೊಳ್ಳಿ. ಮತ್ತೆ ಶೋಲ್ಡರ್ನ ಫ್ರೀ ಬಿಟ್ಬಿಟ್ಟು ಎಷ್ಟಾಗುತ್ತೆ ಅಷ್ಟು ಕೈನ ಫುಲ್ ಸ್ವಿಂಗ್ ಮಾಡ್ತಾ ಇರಿ. ತರ ಲಾಸ್ಟ್ 300 ಮೀಟರ್ ಅಲ್ಲಿ ನಿಮ್ಗೆ ಬ್ಯಾಕ್ ನಿಂಗೆ ಸ್ಟ್ರೈಟ್ ಇಟ್ಕೊಂಡು ಚೆಸ್ಟ್ ನ ಸ್ವಲ್ಪ ಮುಂದೆ ಮಾಡ್ಕೊಂಡು ಬಾಡಿನ ಸ್ವಲ್ಪ ಫಾರ್ವರ್ಡ್ ಬೆಂಡ್ ಮಾಡ್ಕೊಂಡು ಈ ರೀತಿ ಸ್ವಿಂಗ್ ಮಾಡ್ಕೊಂಡು ನೀವು ಓಡೋದ್ರಿಂದ ನಿಮ್ಗೆ ಫಿನಿಶಿಂಗ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ನೀವು ಕೈನ ಎಷ್ಟು ನೀವು ಈ ತರ ಸ್ವಿಂಗ್ ಮಾಡ್ತೀರಾ ಅಂದ್ರೆ, ಕೈನ ಈ ರೀತಿ ಬೀಸ್ತೀರಾ ಮುಂದ್ಗಡೆಗೆ ಹಿಂದ್ಗಡೆಗೆ, ಅಷ್ಟೇ ನಿಮ್ಗೆ ರನ್ನಿಂಗ್ ಅಲ್ಲಿ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. 5 ರಿಂದ 10 ಸೆಕೆಂಡ್ ಉಳಿಯೋದಕ್ಕೆ ನಿಮ್ಮ ರನ್ನಿಂಗ್ ಸ್ವಿಂಗ್ ಕೂಡ ನಿಮ್ಗೆ ತುಂಬಾ ಯೂಸ್ ಆಗುತ್ತೆ. ಯಾಕೆಂದ್ರೆ ನಾವು ತುಂಬಾ ಸುಸ್ತಾಗ್ಬಿಟ್ಟಿರ್ತೀವಿ, ನಮ್ಮ ಎನರ್ಜಿ ಎಲ್ಲ ಹೊರಟೋಗಿರುತ್ತೆ, ಮತ್ತೆ ಹೊಟ್ಟೆಯಲ್ಲಿ ಫುಲ್ ಸುಸ್ತಾಗ್ತಾ ಇರುತ್ತೆ, ಟೈರ್ಡ್ನೆಸ್ ಆಗ್ಬಿಟ್ಟಿರುತ್ತೆ. ಅವಾಗ ನಮಗೆ ಕೈಗಳ ಹೆಲ್ಪ್ ತಗೋಬೇಕಾಗುತ್ತೆ. ಆ ಟೈಮಲ್ಲಿ ನಾವು ಫುಲ್ಲು ಸ್ಪೀಡಾಗಿ ಕೈಗಳನ್ನೆಲ್ಲ ಈ ರೀತಿ ಸ್ವಿಂಗ್ ಮಾಡ್ಕೊಂಡು ಓಡೋದ್ರಿಂದ ನಮಗೆ ಆರಾಮಾಗಿ ನಾವು 1600 ಮೀಟರ್ನ ಫಿನಿಶ್ ಮಾಡ್ಬೋದು. ಮತ್ತೆ ಸರಿಯಾದ ಬಾಡಿ ಪೋಸ್ಚರ್ನ ಇಟ್ಕೊಂಡು ನಾವು ಮೇಂಟೈನ್ ಮಾಡ್ಕೊಂಡು ರನ್ನಿಂಗ್ನ ಮಾಡಬೇಕಾಗುತ್ತೆ. ಬಾಡಿ ಪೋಸ್ಚರ್ ಅಂದ್ರೆ ಏನು ಅಂತ ಯೋಚನೆ ಮಾಡ್ತಿದ್ದೀರಾ? ಬಾಡಿ ಪೋಸ್ಚರ್ ಅಂದ್ರೆ ನಾವು ರನ್ನಿಂಗ್ ಮಾಡಬೇಕಾದ್ರೆ ನಮ್ಮ ಬಾಡಿ ಯಾವ ರೀತಿ ಇಟ್ಕೋಬೇಕು, ಯಾವ ಸ್ಟೈಲಲ್ಲಿ ಇರಬೇಕು ಅಂತ ನಾನು ಇವಾಗ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ರನ್ನಿಂಗ್ ಮಾಡಬೇಕಾದ್ರೆ ಚೆಸ್ಟ್ ಓಪನ್ ಆಗಿರಬೇಕು, ಈ ರೀತಿ ಎಲ್ಲ ಇರಬಾರ್ದು, ಹಿಂಗೆ ಚೆಸ್ಟ್ ಓಪನ್ ಆಗಿರಬೇಕು. ಮತ್ತೆ ನಮ್ಮ ಏನು ಇದು ಬ್ಯಾಕ್ ಇದೆ, ನಮ್ಮ ಬ್ಯಾಕ್ ಮಸಲ್ಸ್ ಇದೆ, ಬ್ಯಾಕ್ ಅಂತ ಏನು ಹೇಳ್ತೀವಿ ಇದನ್ನ, ಇದು ಹಿಂಗಿರಬಾರ್ದು. ರನ್ನಿಂಗ್ ಮಾಡ್ಬೇಕಾದ್ರೆ ಹಿಂಗೆ ಸ್ಟ್ರೈಟ್ ಆಗಿರಬೇಕು. ಕೆಲವರು ಹಿಂಗೆ ರನ್ನಿಂಗ್ ಮಾಡ್ತಾ ಇರ್ತಾರೆ, ಈ ರೀತಿ ಮಾಡೋದು ತಪ್ಪು. ಹಿಂಗೆ ಸ್ಟ್ರೈಟ್ ಆಗಿ ರನ್ನಿಂಗ್ ಮಾಡಬೇಕು. ನಿಮಗೆ ಲಾಸ್ಟಲ್ಲಿ ನಾನು ಡೆಮೋನ ತೋರಿಸ್ತೀನಿ, ಯಾವ ರೀತಿ ರನ್ನಿಂಗ್ ಮಾಡಬೇಕು, ಬ್ರೀದಿಂಗ್ ಜೊತೆ ಹೇಗೆ ರನ್ನಿಂಗ್ ಮಾಡೋದು ಅಂತ ಇವಾಗ ತೋರಿಸ್ತೀನಿ. ಹಿಂಗೆ ಸ್ಟ್ರೈಟ್ ಆಗಿ ಇಟ್ಕೋಬೇಕು. ಮತ್ತೆ ಶೋಲ್ಡರ್ನ ಫ್ರೀ ಆಗಿ ಇಟ್ಕೋಬೇಕು. ಹಿಂಗೆ ಟೈಟ್ ಆಗಿ ಇಟ್ಕೋಬಾರ್ದು. ಈ ರೀತಿ ಶೋಲ್ಡರ್ನ ಫ್ರೀ ಆಗಿ ಬಿಟ್ಬಿಡಿ. 2 ಕೈಗಳನ್ನ ಈ ಲೆವೆಲಲ್ಲಿ ಇಟ್ಕೊಂಡು ಆರಾಮಾಗಿ ಫ್ರೀ ಆಗಿ ಸ್ವಿಂಗ್ ಮಾಡ್ತೀರಿ. ಫುಲ್ ಟೈಟ್ ಆಗಿ ಸ್ವಿಂಗ್ ಮಾಡಬಾರ್ದು. ಮತ್ತೆ ಎನರ್ಜಿ ಎಲ್ಲ ನಿಮ್ಗೆ ಇದ್ರ ಮೇಲೆ ಹೋಗ್ತಾ ಇರುತ್ತೆ, ನಮ್ಮ ತೋಳುಗಳ ಮೇಲೆ. ಹಾಗಾಗಿ ನಾವು ಕೈಗಳನ್ನ ಫ್ರೀ ಆಗಿ, ಶೋಲ್ಡರ್ನ ಫ್ರೀ ಬಿಟ್ಬಿಟ್ಟು ಈ ರೀತಿ ಸ್ವಿಂಗ್ ಮಾಡ್ತಾ ಇರಬೇಕಾಗುತ್ತೆ. ಕೆಲವರು ಕತ್ತನ್ನ ಟೈಟ್ ಮಾಡ್ಕೋತಾರೆ, ಈ ರೀತಿ ಹಿಂಗೆಲ್ಲ ಟೈಟ್ ಮಾಡ್ಕೊಳಕ್ ಹೋಗ್ಬೇಡಿ. ಅಪ್ಪರ್ ಬಾಡಿನ ಎಷ್ಟು ರಿಲ್ಯಾಕ್ಸ್ ಬಿಡೋಕ್ಕಾಗುತ್ತೆ ಅಷ್ಟು ರಿಲ್ಯಾಕ್ಸ್ ಬಿಟ್ಟು ರನ್ನಿಂಗ್ ಮಾಡಿ. ಅದಾದ್ಮೇಲೆ ಲೋವರ್ ಬಾಡಿ ಪೋರ್ಷನ್ ಹೇಳ್ತೀನಿ. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ, ಈ ರೀತಿ ಇಲ್ಲಿ ತೋರಿಸ್ತೀನಿ ನೋಡಿ, ಈ ರೀತಿ ಸ್ವಲ್ಪ ಮಂಡಿನ ಬೆಂಡ್ ಮಾಡಿರ್ತಾರೆ. ರನ್ನಿಂಗ್ ಮಾಡ್ಬೇಕಾದ್ರೆ ಮಂಡಿ ಯಾವುದೇ ಕಾರಣಕ್ಕೂ ಬೆಂಡ್ ಆಗಿರಬಾರ್ದು, ಮಂಡಿ ಈ ರೀತಿ ಸ್ಟ್ರೈಟ್ ಆಗಿರ್ಬೇಕು. ಈ ರೀತಿ ಸ್ಟ್ರೈಟ್ ಇಟ್ಕೊಂಡು ಈ ರೀತಿ ಸ್ಟೆಪ್ಸ್ನ ಇಟ್ಕೊಂಡು ಓಡಬೇಕು. ಇವಾಗ ನಿಮ್ಗೆ ವಿಡಿಯೋದಲ್ಲಿ ನಾನು ಇವಾಗ ತೋರಿಸ್ತೀನಿ. ಇದನ್ನ ನಾವು ಬಾಡಿ ಪೋಸ್ಚರ್ ಅಂತೀವಿ. ಈ ಬಾಡಿ ಪೋಸ್ಚರ್ನ ನೀವು ಸರಿಯಾದ ಕ್ರಮದಲ್ಲಿ ಇಟ್ಕೊಂಡು ರನ್ನಿಂಗ್ ಮಾಡಿದ್ರೆ ನಿಮ್ಗೆ ಬ್ರೀದಿಂಗ್ ಕಂಟ್ರೋಲ್ ಜೊತೆಗೆ ಬಾಡಿ ಪೋಸ್ಚರ್ನ ಕೂಡ ನೀವು ಮೇಂಟೈನ್ ಮಾಡ್ಕೊಂಡು ನೋಡಿದ್ರೆ ಆರಾಮಾಗಿ ನೀವು 5 ನಿಮಿಷ 30 ಸೆಕೆಂಡ್ ಒಳಗಡೆ ನೀವು 1600 ಮೀಟರ್ನ ಕಂಪ್ಲೀಟ್ ಮಾಡ್ತೀರಾ. ರನ್ನಿಂಗ್ ನಲ್ಲಿ ಬ್ರೀದಿಂಗ್ ನ ಈಸಿಯಾಗಿ ಹೇಗೆ ಅಳವಡಿಸ್ಕೊಳ್ಳೋದು ಅಂದ್ಬಿಟ್ಟು ಇವಾಗ ನಿಮ್ಗೆ ಅದ್ರದ್ದು ಕೂಡ ಕೆಲವೊಂದು ಎಕ್ಸಸೈಸ್ಗಳಿದೆ. ಆ ಎಕ್ಸಸೈಸ್ ನ ಮಾಡಿ ತೋರಿಸ್ತೀನಿ. ಪ್ರತಿನಿತ್ಯ ನೀವು 5 ನಿಮಿಷ ಈ ಎಕ್ಸಸೈಸ್ ನ ಮಾಡಿದ್ರೆ, ರನ್ನಿಂಗ್ ಆದ್ಮೇಲೆ ನೀವು ಪ್ರತಿದಿನ 5 ನಿಮಿಷ ಎಕ್ಸಸೈಸ್ ನ ಮಾಡೋದ್ರಿಂದ ರನ್ನಿಂಗ್ ಜೊತೆಗೆ ನೀವು ಈ ಬ್ರೀದಿಂಗ್ ನ
ಅಡಾಪ್ಟ್ ಮಾಡ್ಕೋಬಹುದು. ಹಾಗಾಗಿ ಪ್ರತಿದಿನ ಮರಿದೆ ನೀವು 5 ನಿಮಿಷ ಈ ಎಕ್ಸಸೈಸ್ನ ಮಾಡಿ. ಈಗ 3-4 ಡ್ರಿಲ್ಗಳಿದೆ, ಬ್ರೀದಿಂಗ್ ಡ್ರಿಲ್ಗಳು. ಇದು 1 ನಿಮಿಷದ ಡ್ರಿಲ್ಗಳು. ಹೇಗೆ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಮೊದಲನೇ ಎಕ್ಸಸೈಸ್ ಏನಪ್ಪಾ ಅಂತಂದ್ರೆ ಇದು 1 ನಿಮಿಷವರೆಗೆ ಮಾಡಬೇಕು. ಡೀಪ್ ಬ್ರೀದ್ನ ಮಾಡಿ, ಅಂದ್ರೆ ದೀರ್ಘ ಉಸಿರು ಅಂತ ಹೇಳ್ತೀವಿ, ಆ ರೀತಿ ದೀರ್ಘವಾಗಿ ಉಸಿರನ್ನ ತಗೊಳ್ಳಿ. ಹೆಂಗೆ ಅಂದ್ರೆ 4 ಸೆಕೆಂಡ್ವರೆಗೆ ನೀವು ಉಸಿರನ್ನ ಫುಲ್ ಎಳ್ಕೋಬೇಕು. ಅದಾದ್ಮೇಲೆ ನೆಕ್ಸ್ಟ್ 4 ಸೆಕೆಂಡು ಉಸಿರನ್ನ ಹಂಗೆ ಹಿಡಿದು ಇಟ್ಕೋಬೇಕು. ಅದಾದ್ಮೇಲೆ ನೆಕ್ಸ್ಟ್ 4 ಸೆಕೆಂಡ್ನಲ್ಲಿ ನೀವು ಬಾಯಿ ಮೂಲಕ ಉಸಿರನ್ನ ಹೊರಗಡೆ ಬಿಡಬೇಕು. ನೋಡಿ, ಇವಾಗ ನಾನು ಮಾಡಿ ತೋರಿಸ್ತೀನಿ. ಫಸ್ಟ್ 4 ಸೆಕೆಂಡು ಉಸಿರನ್ನ ಎಳ್ಕೊಂಡೆ, ಮತ್ತೆ 4 ಸೆಕೆಂಡ್ ಹೋಲ್ಡ್ ಮಾಡಿ ಇಟ್ಕೊಂಡೆ, ಮತ್ತೆ 4 ಸೆಕೆಂಡ್ ಹೊರಗಡೆ ಬಿಟ್ಟೆ. ಇದೇ ರೀತಿ 1 ನಿಮಿಷದವರೆಗೆ ನೀವು ಇದನ್ನ ಕಂಟಿನ್ಯೂ ಆಗಿ ಮಾಡಬೇಕು. ಇದಾದ್ಮೇಲೆ ವಾಕಿಂಗ್ ಮಾಡ್ತಾ ಮಾಡ್ತಾ 2 ಸ್ಟೆಪ್ ಉಸಿರನ್ನ ಎಳ್ಕೊಳ್ಳೋದು ಮತ್ತೆ 2 ಸ್ಟೆಪ್ ಉಸಿರನ್ನ ಬಿಡೋದು, ಈ ರೀತಿ ಮಾಡಬೇಕು. ತೋರಿಸ್ತೀನಿ ನಾನು ನಿಮ್ಗೆ. ನಿಮ್ಗೆ ಅರ್ಥ ಆಗಿರುತ್ತೆ ಅನ್ಕೋತೀನಿ. ನಡ್ಕೊಂಡು ಹೋಗ್ತಾ ಹೋಗ್ತಾ 2 ಸ್ಟೆಪ್ ಅಲ್ಲಿ ಎಳ್ಕೊಳ್ಳೋದು, 2 ಸ್ಟೆಪ್ ಅಲ್ಲಿ ಬಿಡೋದು, ಈ ರೀತಿ ಮಾಡಿ. ಇದಾದ್ಮೇಲೆ 30 ಸೆಕೆಂಡ್ ಮೌತ್ ಫಾಸ್ಟ್ ಬ್ರೀದಿಂಗ್ ಮಾಡಿ, 30 ಸೆಕೆಂಡ್ ಸ್ಲೋ ಬ್ರೀದಿಂಗ್ ಮಾಡಿ. ಆ 30 ಸೆಕೆಂಡ್ ಮೌತ್ ಫಾಸ್ಟ್ ಬ್ರೀದಿಂಗ್ ಏನಪ್ಪಾ ಅಂತಂದ್ರೆ ಇದನ್ನ ಮೌತ್ ಫಾಸ್ಟ್ ಬ್ರೀದಿಂಗ್ ಅಂತ ಹೇಳ್ತೀವಿ. ಬರೀ ಬಾಯಲ್ಲೇ ಉಸಿರನ್ನ ಎಳ್ಕೊಳ್ಳೋದು ಬಿಡೋದು. ಯಾಕೆಂದ್ರೆ ನೀವು ರನ್ನಿಂಗ್ ಮಾಡಬೇಕಾದ್ರೆ ತುಂಬಾ ಸುಸ್ತಾದಾಗ ಆಟೋಮೆಟಿಕಲಿ ನೀವು ಈ ರೀತಿ ನಿಮ್ಮ ಪೋಸ್ಚರ್ ಬಂದೇ ಬರುತ್ತೆ. ರನ್ನಿಂಗ್ ಆದ್ಮೇಲೆ ನೀವು ಅಬ್ಸರ್ವ್ ಮಾಡಿ ನೀವು ಏನ್ ಮಾಡ್ತಾ ಇದೀರ ಅಂತ. ಇದಾದ್ಮೇಲೆ 30 ಸೆಕೆಂಡ್ ಸ್ಲೋ ಬ್ರೀತಿಂಗ್. ಹೆಂಗೆ ಅಂದ್ರೆ ಅದೇ ರೀತಿ ಬಾಯಿ ಓಪನ್ ಮಾಡಿ ಇಟ್ಕೊಳ್ಳಿ. ಎರಡಕ್ಕೂ ಡಿಫ್ರೆನ್ಸ್ ಗೊತ್ತಾಗಬೇಕು. ಫಾಸ್ಟ್ ಬ್ರೀತಿಂಗ್ ಅಂದ್ರೆ ಹೇಗೆ, ಸ್ಲೋ ಬ್ರೀತಿಂಗ್ ಅಂದ್ರೆ ಹೇಗೆ. ಇದನ್ನ 30 ಸೆಕೆಂಡ್ ಮಾಡಿ ಪ್ರತಿದಿನ ನೀವು 5 ನಿಮಿಷ ಈ ರೀತಿ ವರ್ಕೌಟ್ ಮಾಡಿದ್ರೆ ನಿಮ್ಗೆ 1600 ಮೀಟರ್ ನೀವು ರನ್ನಿಂಗ್ ಮಾಡ್ಬೇಕಾದ್ರೆ ತುಂಬಾ ನಿಮ್ಗೆ ಯೂಸ್ ಆಗುತ್ತೆ. ಇದಾದ್ಮೇಲೆ ಈ ರೀತಿ ಮಲ್ಕೊಂಡು ನೋಡಿ, ಪೋಸ್ಚರ್ ಈ ತರ ಇರಬೇಕು. ಆರಾಮಾಗಿ ಮಲ್ಕೊಳ್ಳಿ. ಈ ರೀತಿ ಮಂಡಿ ಈ ರೀತಿ ಬೆಂಡ್ ಮಾಡ್ಬಿಟ್ಟು ಇದೇ ರೀತಿ ಇರಬೇಕು ಪೋಸ್ಚರ್ ಇದು. ಈ ರೀತಿ ಹೊಟ್ಟೆ ಮೇಲೆ ಕೈನ ಇಟ್ಕೊಂಡು ನಾರ್ಮಲ್ ಆಗಿ ಉಸಿರಾಡಿ 30 ಸೆಕೆಂಡಿಂದ 1 ನಿಮಿಷ. ಇದನ್ನ 5ರಿಂದ 6 ರೆಪಿಟೇಷನ್ ಮಾಡಬೇಕಾಗುತ್ತೆ. ಇದನ್ನ 30 ಸೆಕೆಂಡ್ ಮಾಡಿ 3ರಿಂದ 4 ರೆಪಿಟೇಷನ್ ಮಾಡ್ಬೋದು. ನಾನೀಗ ಏನು 4 ಎಕ್ಸಸೈಸ್ ಹೇಳ್ಕೊಟ್ಟೆ, ಪ್ರತಿದಿನ 5 ನಿಮಿಷ ಮಾಡೋದ್ರಿಂದ ನೀವು ರನ್ನಿಂಗ್ ಜೊತೆಗೆ ಈ ಉಸಿರಾಟದ ಒಂದು ಕ್ರಮವನ್ನ ಅನುಸರಿಸ್ಕೊಂಡು ನೀವು ರನ್ನಿಂಗ್ ಮಾಡೋದ್ರಿಂದ ನಿಮ್ಗೆ 8ರಿಂದ 10 ಸೆಕೆಂಡ್ ಆರಾಮಾಗಿ ನೀವು ಟೈಮ್ನ ಕಡಿಮೆ ಮಾಡ್ಬೋದು. 5 ನಿಮಿಷ 30 ಸೆಕೆಂಡ್ ಒಳಗಡೆ ನೀವು ಆರಾಮಾಗಿ ರನ್ನಿಂಗ್ನ ಮಾಡ್ಬೋದು. ಇವಾಗ ನಿಮಗೆ ನಾನು ವಿಡಿಯೋದ ಸ್ಟಾರ್ಟಿಂಗ್ನಲ್ಲಿ ಹೇಳಿದ್ದೆ ಕೊನೆಯಲ್ಲಿ ಬೋನಸ್ ಟಿಪ್ಸ್ನ ಹೇಳ್ತೀನಿ ಅಂತ. ನಿಮಗೆ ಇವಾಗ ಬೋನಸ್ ಟಿಪ್ಸ್ನ ಹೇಳ್ತೀನಿ. ಈಗ ಕೊನೆಯದಾಗಿ 1600 ಮೀಟರ್ನ ನೀವು 5 ನಿಮಿಷ 30 ಸೆಕೆಂಡ್ ಒಳಗಡೆ ಓಡೋದು ಹೇಗೆ ಅಂದ್ಬಿಟ್ಟು ಒಂದು ಬೋನಸ್ ಟಿಪ್ಸ್ನ ಹೇಳ್ತೀನಿ. ಇದನ್ನ ಮಿಸ್ ಮಾಡದೆ ನೀವು ಅಡಾಪ್ಟ್ ಮಾಡ್ಕೊಳ್ಳಿ. ರನ್ನಿಂಗ್ ಮಾಡಬೇಕಾದ್ರೆ ಆರಾಮಾಗಿ ನೀವು ಒಳ್ಳೆ ಟೈಮಿಂಗಲ್ಲಿ ಕಂಪ್ಲೀಟ್ ಮಾಡ್ತೀರಾ. ಇದರಲ್ಲಿ 5 ಟಿಪ್ಸ್ಗಳಿದೆ. ಮೊದಲನೇದು ವಾರ್ಮ್ ಅಪ್, 2ನೇದು ಸ್ಟಾರ್ಟ್ ಸ್ಲೋ, 3ನೇದು ರನ್ನಿಂಗ್ ಮಾಡಬೇಕಾದ್ರೆ ಯಾರ ಜೊತೆನೂ ಅಕ್ಕಪಕ್ಕದಲ್ಲಿ ಮಾತಾಡಬೇಡಿ, ಮತ್ತು 4ನೇದು ರನ್ನಿಂಗ್ ಸ್ಟಾರ್ಟ್ ಆಗೋಕ್ಕಿಂತ 1 ಗಂಟೆ ಮೊದಲೇ ಹೈಡ್ರೇಷನ್ ಆಗಿರಿ ಅಂದ್ಬಿಟ್ಟು ಕಡಿಮೆ ಲಾಸ್ಟ್ ಟಿಪ್ಸ್ ಬಂದ್ಬಿಟ್ಟು ಲೈಟ್ ವೆಯ್ಟ್ ಇರೋ ಶೂಸ್ನ ಯೂಸ್ ಮಾಡಿ, ಮತ್ತು ಹೊಸ ಶೂಸ್ನ ಯಾವುದೇ ಕಾರಣಕ್ಕೂ ನೀವು ಯೂಸ್ ಮಾಡಿ. ಈಗ ಈ 5 ಟಿಪ್ಸ್ಗಳ ಬಗ್ಗೆ ಡೀಟೇಲ್ ಆಗಿ ನಾನು ನಿಮಗೆ ಹೇಳ್ತೀನಿ. ವಾರ್ಮ್ ಅಪ್ ಬಗ್ಗೆ ಇವಾಗ ಮಾತಾಡೋದಾದರೆ, ನೀವು ರ್ಯಾಲಿಗೆ ಹೋದಾಗ ಕೆಲವರು ಯೋಚನೆ ಮಾಡ್ತಾ ಇರ್ತಾರೆ, ಇಷ್ಟೊಂದು ಬಿಸಿಲಿದೆ, ನಾನು ವಾರ್ಮ್ ಅಪ್ ಮಾಡಲ್ಲ, ವಾರ್ಮ್ ಅಪ್ ಮಾಡಿ ನಾನು ಅರ್ಧ ಸುಸ್ತಾಗ್ಬಿಡ್ತೀನಿ, ನಾನು ಡೈರೆಕ್ಟಾಗಿ ರನ್ನಿಂಗ್ ಮಾಡ್ತೀನಿ, ಎನರ್ಜಿನ ಉಳಿಸ್ತೀನಿ, ಸೇವ್ ಮಾಡ್ತೀನಿ ಅಂತೆಲ್ಲ ಥಿಂಕ್ ಮಾಡ್ತಾ ಇರ್ತೀರಾ. ಆ ರೀತಿ ಮಾಡೋದು ತಪ್ಪು. ಎಷ್ಟೇ ಬಿಸಿಲಿರಲಿ ಏನೇ ಇರಲಿ ವಾರ್ಮ್ ಅಪ್ ಮಾಡಬೇಕು. ನೀವು ಲೈಟಾಗಿ ವಾರ್ಮ್ ಅಪ್ ಮಾಡಿ, ಆಲ್ ಬಾಡಿ ಸ್ಟ್ರೆಚಿಂಗ್ನ ಮಾಡಿ ಮೊದಲು. ಈ ರೀತಿ ಜಂಪಿಂಗ್ ಜಾಕ್ಸ್ ಆಗಿರ್ಬೋದು, ಮತ್ತು ಆಲ್ ಬಾಡಿ ಸ್ಟ್ರೆಚಿಂಗ್ ಆಗಿರ್ಬೋದು, ಮತ್ತು ಏನು ನಾವು ಈ ರೀತಿ ಎಲ್ಲ ಸ್ಟ್ರೆಚಿಂಗ್ ಮಾಡ್ತೀವಿ, ಸ್ಟ್ರೆಚಿಂಗ್ ಎಕ್ಸಸೈಸ್ಗೆಲ್ಲ ನಾನು ವೀಡಿಯೋಗಳನ್ನ ಹಾಕಿದ್ದೀನಿ. ಆ ವೀಡಿಯೋಗಳನ್ನ ನೀವು ಫಾಲೋ ಮಾಡಿ. ಮತ್ತು ನಿಂತ್ಕೊಂಡು ಒಂದೇ ಜಾಗದಲ್ಲಿ ನಿಮಗೆ ವಾರ್ಮ್ ಅಪ್ನ ರನ್ನಿಂಗ್ ಮಾಡ್ಕೊಂಡೇ ಮಾಡಬೇಕು ಅಂತೇನಿಲ್ಲ. ಜಂಪಿಂಗ್ ಎಕ್ಸಸೈಸ್ ಆಯಿತು,
ಮತ್ತೆ ಆಲ್ ಬಾಡಿ ಸ್ಟ್ರೆಚಿಂಗ್ ಆಯ್ತು, ಇದನ್ನ ಮಾಡ್ಕೊಂಡು ನೀವು ವಾರ್ಮ್ ಅಪ್ ಮಾಡ್ಕೊಳ್ಳಿ. ಅದಾದ್ಮೇಲೆ ವಾರ್ಮ್ ಅಪ್ ಆದ್ಮೇಲೆ ನಿಮ್ಗೆ ಶೋಲ್ಡರ್ಗೆ, ಎರಡು ಕಡೆ ಶೋಲ್ಡರ್ಗೆ, ಈ ಬ್ಯಾಕ್ ಏನು ನಮ್ಮ ಬ್ಯಾಕ್ ಇದೆ ಇದು, ಈ ಬ್ಯಾಕಿಗೆ ಮತ್ತೆ ನಮ್ಮ ಫ್ರಂಟ್ ಥೈ ಮಸಲ್, ಬ್ಯಾಕ್ ಥೈ ಮಸಲ್, ಕಾಫ್ ಮಸಲ್ ಎಲ್ಲದಕ್ಕೂ ಚೆನ್ನಾಗಿ ಮೂವ್ ಆಯಿಂಟ್ಮೆಂಟ್ ನ ಹಚ್ಕೊಳ್ಳೋದನ್ನ. ಈಗ ಎರಡನೇ ಟಿಪ್ಸ್ ಬಗ್ಗೆ ಮಾತಾಡೋದಾದ್ರೆ ಸ್ಟಾರ್ಟ್ ಸ್ಲೋ. ಅವಾಗ್ಲೇ ನಿಮ್ಗೆ ಹೇಳಿದಿರೋ ತರ ಸ್ಟಾರ್ಟಿಂಗ್ 300 ಮೀಟರ್ನ ನೀವು ಮುಂದೆ ಕೆಲವ್ರು ಓಡ್ತಾ ಇರ್ತಾರೆ, ಅವ್ರನ್ನ ಯಾವುದೇ ಕಾರಣಕ್ಕೂ ಫಾಲೋ ಮಾಡಬೇಡಿ. ಅವರು ಎರಡನೇ ರೌಂಡ್ ಅಲ್ಲಿ ನಿಂತು ಬಿಡ್ತಾರೆ, ಅವ್ರಿಗೆ ಫಿನಿಶ್ ಮಾಡೋದೇ ಕಷ್ಟ, ಅವರು ಫೇಲ್ ಆಗ್ಬಿಡ್ತಾರೆ, ರಿಜೆಕ್ಟ್ ಆಗ್ಬಿಡ್ತಾರೆ. ಅವ್ರ ಜೊತೆ ಓಡಿ ನೀವು ನಿಮ್ಮ ರನ್ನಿಂಗ್ ಟೈಮಿಂಗ್ ನ ಹಾಳು ಮಾಡ್ಕೋಬೇಡಿ, ಫೇಲ್ ಆಗಬೇಡಿ. ಹಾಗಾಗಿ ನೀವು ಸ್ಟಾರ್ಟ್ ಸ್ಲೋನೇ ತಗೊಳ್ಳಿ. 300 ಮೀಟರ್ವರೆಗೆ ನೋಡ್ಕೊಂಡು ನೋಡಿ, ಕಡಿಮೆ ಟೈಮ್ ಬಂದ್ರೂ ಪರವಾಗಿಲ್ಲ, ಎರಡನೇ ರೌಂಡ್ ಅಲ್ಲಿ ನೀವು ಮೇಂಟೈನ್ ಮಾಡ್ಬೋದು. ಈಗ ಮೂರನೇ ಪಾಯಿಂಟ್ ಬಗ್ಗೆ ಮಾತಾಡೋದಾದ್ರೆ, ರನ್ನಿಂಗ್ ಮಾಡ್ಬೇಕಾದ್ರೆ ಅಕ್ಕಪಕ್ಕ ಮಾತಾಡಬೇಡಿ. ಇದನ್ನ ನೀವು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಅಡಾಪ್ಟ್ ಮಾಡ್ಕೊಳ್ಳಿ. ಇದನ್ನ ನೀವು ರ್ಯಾಲಿಯಲ್ಲೂ ಕೂಡ ಫಾಲೋ ಮಾಡಿ. ನಾಲ್ಕನೇ ಪಾಯಿಂಟ್ ಬಗ್ಗೆ ಮಾತಾಡೋದಾದ್ರೆ ಹೈಡ್ರೇಷನ್. ಇದು ತುಂಬಾ ಇಂಪಾರ್ಟೆಂಟ್. ಹೈಡ್ರೇಷನ್ ಅಂದ್ರೆ ಏನು, ನಾವು ಬಾಯಾರಿಕೆ ಅಂತ ಹೇಳ್ತೀವಿ, ನಮ್ಮ ಬಾಡಿ ಯಾವಾಗ್ಲೂ ಹೈಡ್ರೇಷನ್ ಆಗಿರ್ಬೇಕು. ಡಿಹೈಡ್ರೇಷನ್ ಅಂದ್ರೆ ನೀರಿನ ಪ್ರಮಾಣ ನಮ್ಮ ದೇಹದಲ್ಲಿ ಚೆನ್ನಾಗಿರ್ಬೇಕು, ಇದನ್ನ ಹೈಡ್ರೇಷನ್ ಅಂತೀವಿ. ಯಾವಾಗ ನಮ್ಮ ದೇಹದಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗುತ್ತೆ ಅದನ್ನ ಡಿಹೈಡ್ರೇಷನ್ ಅಂತ ಹೇಳ್ತೀವಿ. ಯಾವಾಗ್ಲೂ ನಮ್ಮ ಬಾಡಿ ಡಿಹೈಡ್ರೇಟ್ ಆಗಿರ್ಬೋದು, ಹೈಡ್ರೇಟ್ ಆಗಿರ್ಬೇಕು. ಅದನ್ನ ನಾವು ವಾಟರ್ ಲೆವೆಲ್ನ ಚೆನ್ನಾಗಿ ನೋಡ್ಕೋಬೇಕು. ಹಾಗಾಗಿ ರ್ಯಾಲಿಗೆ ಹೋಗ್ಬೇಕಾದ್ರೆ ಅಥವಾ ನೀವು ಜರ್ನಿ ಮಾಡ್ಕೊಂಡು ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕಾದ್ರೂ ನೀರನ್ನ ಚೆನ್ನಾಗಿ ಕುಡಿತಾ ಇರಿ. ಮತ್ತೆ ಮೆಡಿಕಲ್ ಅಲ್ಲಿ ಎಲೆಕ್ಟ್ರಾಲ್ ಪ್ಯಾಕೆಟ್ಸ್ ಅಂತೆಲ್ಲ ಸಿಗುತ್ತೆ, ಅದನ್ನು ಕೂಡ ನೀವು 4-5 ಪ್ಯಾಕೆಟ್ನ ತಗೊಂಡೋಗಿ ನೀರಲ್ಲಿ ಹಾಕೊಂಡು ಅದನ್ನ ಕುಡಿಯೋದ್ರಿಂದ ನಿಮ್ಮ ವಾಟರ್ ಲೆವೆಲ್ನ ಮೇಂಟೈನ್ ಮಾಡುತ್ತೆ. ಮತ್ತೆ ಫ್ರೂಟ್ಸ್ಗಳನ್ನ ತಿನ್ನಿ. ರ್ಯಾಲಿ ಹಿಂದಿನ ದಿನ ಊಟ ಡಿನ್ನರ್ ಎಲ್ಲ ಲೈಟ್ ಆಗಿ ಮಾಡಿ. ನಿಮಗೆ ನೀರಿನ ಮಹತ್ವ ತುಂಬಾ ಚೆನ್ನಾಗಿ ಗೊತ್ತಿರಬೇಕು. ಅಥ್ಲೀಟ್ಗಳು ತುಂಬಾ ನೀರನ್ನ ಚೆನ್ನಾಗಿ ಕುಡಿತಾರೆ, ದಿನಕ್ಕೆ 5-6 ಲೀಟರ್ ನೀರನ್ನ ಕುಡಿತಾರೆ. ನಾನು ಕೂಡ ಅಥ್ಲೆಟಿಕ್ಸ್ ಅಲ್ಲೇ ಇದ್ದೆ ನೋಡಿ. ಇಲ್ಲಿ ನಾನು ಕೂಡ CRPF ಡಿಪಾರ್ಟ್ಮೆಂಟ್ ಅಲ್ಲಿ ಅಥ್ಲೀಟ್ ಆಗಿದೆ ನೋಡಿ. ಇಲ್ಲಿ ಮ್ಯಾರಥಾನ್ಗೆಲ್ಲ ಟಿ ಶರ್ಟ್ ಕೊಟ್ಟಿದ್ದಾರೆ, ಹಾಫ್ ಮ್ಯಾರಥಾನ್ ಎಲ್ಲ ಓಡಿದ್ದೀನಿ ನಾನು ಕೂಡ. ನನ್ನ ಇವೆಂಟ್ ಕೂಡ 1500 ಮೀಟರ್ ಮತ್ತೆ 800 ಮೀಟರ್ ರನ್ನಿಂಗ್ ಎಲ್ಲ ಮಾಡ್ತಾ ಇದ್ದೆ. ಒಳ್ಳೊಳ್ಳೆ ಟೈಮಿಂಗ್ ನ ಕೊಟ್ಟಿದ್ದೀನಿ ನಾನು. ಹಾಫ್ ಮ್ಯಾರಥಾನ್, ಕ್ರಾಸ್ ಕಂಟ್ರಿ ಎಲ್ಲ ಓಡಿದ್ದೀನಿ. ಆ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಹೊರತು ಬೇರೆಯವ್ರ ವಿಡಿಯೋನ ನಾನು ಕಾಪಿ ಮಾಡಿ ವಿಡಿಯೋಗಳನ್ನ ಮಾಡೋದಿಲ್ಲ. ಯಾವತ್ತು ನನ್ನ ಎಕ್ಸ್ಪೀರಿಯನ್ಸ್ ಏನಿದೆ, 15 ವರ್ಷ ನಾನು ಅಥ್ಲೀಟ್ ಆಗಿದ್ದೆ CRPF ಅಲ್ಲಿ, ಆ ಎಕ್ಸ್ಪೀರಿಯನ್ಸ್ನ ತಗೊಂಡು ಬಂದು ಇವಾಗ ನಿಮಗೆ ಅದ್ರ ಮುಂದೆ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೀರು ನಮಗೆ ತುಂಬ ಮುಖ್ಯ ಸ್ನೇಹಿತರೆ. ನೀರು ನೀವು ರ್ಯಾಲಿಯಲ್ಲಿ ಅಷ್ಟೇ ಅಲ್ಲ, ಇವಾಗ ಡೈಲಿ ಪ್ರತಿನಿತ್ಯ ಅಷ್ಟೇ. ನೀವು ಒಂದು ಟೈಮ್ ಊಟ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ನೀವು ದಿನಕ್ಕೆ 5-6 ಲೀಟರ್ ಕುಡಿಯೋಕ್ಕಾಗಿಲ್ಲ ಅಂದ್ರೂ 3-4 ಲೀಟರ್ ನೀರನ್ನ ಕುಡಿಲೇಬೇಕು. ನೀವು ಎಷ್ಟು ಚೆನ್ನಾಗಿ ನೀರನ್ನ ಕುಡಿತೀರಾ ಅಷ್ಟು ನಿಮ್ಮ ರನ್ನಿಂಗ್ ಇಂಪ್ರೂವ್ ಆಗುತ್ತೆ. ಮತ್ತು ಕೊನೆಯ ಟಿಪ್ ಬಗ್ಗೆ ಹೇಳೋದಾದ್ರೆ ಶೂಸು ಲೈಟ್ ವೆಯ್ಟ್ ಆಗಿರಲಿ, ಹೆವಿ ವೆಯ್ಟ್ ಶೂಸಲ್ಲಿ ನೀವು ಓಡಬೇಡಿ. ಪ್ರಾಕ್ಟೀಸ್ ಮಾಡಿರ್ತೀರ ಓಕೆ, ಕಾಂಪಿಟೇಷನಲ್ಲಿ ಲೈಟ್ ವೆಯ್ಟ್ ಶೂಸ್ನೇ ಓಡಿ, ಮತ್ತೆ ಲೈಟ್ ವೆಯ್ಟ್ ಶೂಸಲ್ಲೇ ಓಡಿ. ಮತ್ತೆ ಹೊಸ ಶೂಸ್ಗಳನ್ನ ಯಾವುದೇ ಕಾರಣಕ್ಕೂ ನೀವು ಕಾಂಪಿಟೇಷನ್ಗೆ ತೊಗೊಂಡೋಗ್ಬಿಡಿ. ಟೈಮಿಂಗ್ ಚೆನ್ನಾಗಿ ಬರುತ್ತೆ, ಗ್ರಿಪ್ ಚೆನ್ನಾಗಿದೆ, ಚೆನ್ನಾಗಿ ಓಡಬಹುದು ಅಂತ. ಇದು ನಮ್ಮ ಭ್ರಮೆ. ಯಾವತ್ತೂ ಕೂಡ ನಮ್ಮ ಕಾಲುಗಳು ಶೂಸ್ಗೆ ಸೆಟ್ ಆಗಿರಬೇಕು, ಅವಾಗಲೇ ನಮ್ಮ ಟೈಮಿಂಗ್ ಚೆನ್ನಾಗಿ ಬರೋದು, ರನ್ನಿಂಗ್ ಚೆನ್ನಾಗಿ ಓಡೋಕ್ಕಾಗೋದು. ಹಾಗಾಗಿ ಹೊಸ ಶೂ ಅಲ್ಲಿ ರನ್ನಿಂಗ್ ಮಾಡಬೇಡಿ. ಇದಿಷ್ಟು ಇವತ್ತಿನ ನಮ್ಮ ರನ್ನಿಂಗ್ ಜೊತೆ ಉಸಿರಾಟನ ಹೇಗೆ ಮಾಡೋದು, ರನ್ನಿಂಗ್ ಮಾಡಬೇಕಾದ್ರೆ ಸರಿಯಾದ ಕ್ರಮದಲ್ಲಿ ಉಸಿರಾಡ್ಕೊಂಡು ನಾವು ಒಳ್ಳೆ ಟೈಮಿಂಗ್ನ ತಗೊಂಡು ಕ್ವಾಲಿಫೈ ಆಗಿ ನೆಕ್ಸ್ಟ್ ರೌಂಡ್ಗೆ ಸೆಲೆಕ್ಟ್ ಆಗೋದು ಹೇಗೆ ಅಂತ ಒಂದು ವಿಡಿಯೋ ಇದಾಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್, ಜೈ ಹಿಂದ್.